ವಿದ್ಯಾರ್ಥಿಗಳ ಗಣಿತ ಮಾಡ್ರಿ ಇದನ್ನ ಮಾಡೋದಾದ್ರೆ ವಿಡಿಯೋ ಆನ್ ಮಾಡ್ರಿ ನಾ ಬಂದು ತಿಳಿಸ್ತೀನಿ. ಓಕೆ, ವಿಡಿಯೋ ಆನ್ ಮಾಡಿದರೆ ಬಿಡಿಸೋದಾಯ್ತಾ? ಓಕೆ. ಈಗ ನೀವು ನಾನು ಗಣಿತ ಹೇಳೋದ್ರ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ, ನಾ ಹೆಂಗೆ ತಿಳಿಸ್ತನು ನೀವೆಲ್ಲ ನೋಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಲೆಕ್ಕಗಳು ಸರಳ ಬರ್ತಾವ. ಈಗ ರೀತಿ ಪ್ರಕಾರ ಗಣಿತ ಕಲಿಯರಿ, ಮುಂದೆ ನೀವು ಬಾಯಿದಿಂದ ಹಾಕ್ಬೋದು. ಈಗ ನೋಡ್ರಿ ನಾನು ತಿಳಿಸ್ತು, ಲಕ್ಷ್ಯ ಕೊಟ್ಟು ನೋಡ್ರಿ. ₹15,000 ಮೊತ್ತವನ್ನು ಸರಳ ಬಡ್ಡಿಯ ದರದಲ್ಲಿ 8 ವರ್ಷಗಳಿಗೆ ಹಾಕಿದರೆ ₹25,800 ಆಗುತ್ತದೆ. ವರ್ಷಕ್ಕೆ ಬಡ್ಡಿಯ ದರ ಎಷ್ಟು ಅಂತ ಕೇಳ್ಯಾರು. ಮೊದಲ ನೀವು ಏನು ತಿಳ್ಕೊಬೇಕು, ಅಸಲು ಎಷ್ಟದ ಬರ್ಬೋದು. ಅಸಲು ಬರೋಬ್ಬರಿ ಎಷ್ಟು? ₹15,000. ಅಸಲು ಎಷ್ಟದ? 15,000. ಆಮೇಲೆ ಮೊತ್ತ ಹಿಂತಿರುಗಿಸಿದ ಹಣ ಅಂದ್ರೆ ಮೊತ್ತ ಬರೋಬ್ಬರಿ ಎಷ್ಟದ? 25,800. 25,800 ರೂಪಾಯಿ ಮೊತ್ತ. ಅವಧಿ ಎಷ್ಟದ? ಅವೆಲ್ಲ ಸಂಗತಿಗಳನ್ನು ತಿಳ್ಕೊಬೇಕು ನೀವು. ಅವಧಿ ಬರೋಬ್ಬರಿ ಎಷ್ಟದ? 8 ವರ್ಷಗಳು. ಅವಧಿ ಬರೋಬ್ಬರಿ ಎಷ್ಟು? 8 ವರ್ಷಗಳು. ಈಗ 3 ಸಂಗತಿ ಕೊಟ್ಟ. ಏನು ಕೇಳ್ಯಾನ? ಬಡ್ಡಿ ದರ ಬರೋಬ್ಬರಿ, ಶೇಕಡಾ ಬಡ್ಡಿಯ ದರ ಬರೋಬ್ಬರಿ, ಶೇಕಡಾ ಬಡ್ಡಿಯ ದರ ಬರೋಬ್ಬರಿ ಎಷ್ಟು? ಮೊದಲು ಏನು ಮಾಡ್ಬೇಕು ನೀವು? ಸರಳ ಬಡ್ಡಿ ತಗೋಬೇಕು. ಮೊದಲು ಏನು ಮಾಡಬೇಕು? ಸರಳ ಬಡ್ಡಿ ತಗೋಬೇಕು. ಸರಳ ಬಡ್ಡಿ ಬರೋಬ್ಬರಿ ನೋಡಿ, ಸರಳ ಬಡ್ಡಿ ಬರೋಬ್ಬರಿ ಮೊತ್ತ ಮೈನಸ್ ಅಸಲು. ಮತ್ತೆ ಎಷ್ಟದ? 25,800 ಅದ. ಅಸಲು 15,000 ಅದ. ಕಳೆದ್ರೆ ಎಷ್ಟು ಬರ್ತದೆ ನೋಡ್ರಿ? ಪೂಜೆ 800 ಆಯ್ತು. 800ಕ್ಕೆ 800 ಆಯ್ತು. 25ರಾಗ 15 ಹೋತಂದ್ರೆ ನೋಡ್ರಿ, 5ರಾಗ ಹೋದ್ರೆ ಎಷ್ಟು? 800. 5ರಾಗ 5 ಹೋದ್ರೆ ಪೂಜೆ 150 ಹೋದ್ರೆ ಎಷ್ಟು ಆಗ್ತದೆ? ಒಟ್ಟು ತಪ್ಪಬಾರ್ದು, ಲೆಕ್ಕ ತಪ್ಪಬಾರ್ದು. 25,800 15,000 ಇದ್ರಾಗ ಕಳೀರಿ 800. ಇದು 0, 2ರಾಗ 1 ಆದ್ರೆ 1, 10,800 ರೂಪಾಯಿ ಬಡ್ಡಿ ಆಯ್ತು. ಎಷ್ಟಾಯ್ತು? 10,800 ರೂಪಾಯಿ ಬಡ್ಡಿ ಆಯ್ತು. ಮೊತ್ತದಾಗ ನೀವು ಅಸಲನ್ನು ಕಳೆದ್ರೆ ಏನು ಬರ್ತದೆ? ಸರಳ ಬಡ್ಡಿ ಬರ್ತದೆ. ಆಮೇಲೆ ಸೂತ್ರ ಶೇಕಡಾ ದರ ಬರೋಬ್ಬರಿ 100 ಗುಂಡ್ಲೆ ವರ್ಷದಾಗದ 1 ಹಚ್ಕೋರಿ, ತಿಂಗಳದಾಗಿದ್ರೆ 12 ಹಚ್ಕೋರಿ. ಸರಳ ಬಡ್ಡಿ 100 ಗುಂಡ್ಲೆ 1 ಸರಳ ಬಡ್ಡಿ ಸರ್ವಾಸ ಬಾಗಲೆ. ಅಸಲು ಗುಂಡ್ಲೆ ಅವಧಿ ನೋಡಿ. ಈ ಸೂತ್ರ ನೆನ್ಪಿಟ್ಕೊಂಡ್ರೆ ಮುಗಿದು ನೋಡಿ. 100 ಬಡ್ಡಿ ಎಷ್ಟು? 1 ಗುಂಡ್ಲೆ 10,800. 10,800 ಅಸಲು 15,000 ಗುಂಡ್ಲೆ ಅವಧಿ 8 ವರ್ಷ. ಇವು 2 0 ಹೋದು, ಇವು 2 0 ಹೋದು. ತಿಳಿತಲ್ಲ? ನೋಡ್ರಿ, 4 2 4 25 ನೋಡಿ. ಆಮೇಲೆ ಇಲ್ಲಿ 150 25 1 25 6 ನೋಡಿ. 25 6 ಇವೆರಡು ಪೂಜವಾದು. ಆಮೇಲೆ 4 2 4 25 25 1 25 6 ನೋಡಿ. ಇದು
ಇದು 6ನೇ ಭಾಗ ಹೋಗ್ತದೆ. ಯಾಕಂದ್ರೆ 8 1 9 ಕೊನೆಗೆ ಸಮಸಂಖ್ಯೆ ಅದ. 6 1 6 1 6 4 ಉಳಿತು. 6 8 48 ತಿಳಿತಾ. 2 1 2 1 2 9 ಬರೋಬ್ಬರಿ 9% ದರ. ಉತ್ತರ ಸಂಖ್ಯೆ ದರ ಬರೋಬ್ಬರಿ ಎಷ್ಟು? ದರ ಬರೋಬ್ಬರಿ 9%. ಶೇಕಡ ಚಿಹ್ನೆ ಹಾಕೇಬೇಕು, ನೆನ್ಪಿಟ್ಕೊಳ್ಳಿ. 9 ಉತ್ತರ ಸಂಖ್ಯೆ ಎಲ್ಲಿದೆ ನೋಡ್ರಿ, ಬಿ. ಸರ್ವಸಾಧಾರಣ ಎಲ್ಲರೂ ಮಾಡ್ತೀರಿ, ಇವು ಗಣಿತಗಳು ಕಲ್ಸಿರ್ತಾರ. ಇದನ್ನು ಮತ್ತೊಂದ್ಸಲ ಪ್ಲೇ ಮಾಡಿ ನೋಡ್ರಿ. ಯಾಕಂದ್ರೆ ಗಣಿತ ದೊಡ್ಡ ಆಗಬಾರ್ದು, ಚೆಂದಾಗಿ ನೋಡ್ಕೊಂಡು ಬಿಡಿಸ್ಕೊಳ್ರಿ.